ಅವತ್ತಾ ಇದೆಯಾ ಮುನ್ಸೂಚನೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು, ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಯಿತು. ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಆನಂತರ ಅನಿಲ್ ಚೌಹಾಣ್, ಇವರು ಮೂರು ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸಿಡಿಎಸ್ ಜೊತೆ ಸಭೆ, ಸಿಡಿಎಸ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿ ನೀಡಿರುವಂತಹ ಸಿಡಿಎಸ್. ಯಾಕಂದ್ರೆ ಅವರೆಲ್ಲವೂ ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ವೀಕ್ಷಕರೇ, ಪದಾತಿ ದಳ ಅಂತಿದ್ರೆ ಆರ್ಮಿ, ಸೈನ್ಯ ಎಲ್ಲ ನಡೆದಾಡಿಕೊಂಡು ನೆಲದ ಮೇಲೆ ಯುದ್ಧ ಮಾಡುವಂತವರು ಪದಾತಿ ದಳ. ನಮಗೆ ಈ ಪದಾತಿ ದಳ ಮುಖಾಂತರ, ಆರ್ಮಿ ಮುಖಾಂತರ ಕೂಡ ಪರಮಾಣು ಅಸ್ತ್ರಗಳನ್ನ ಸಿಡಿಸುವಂತ ಶಕ್ತಿ, ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ, ನಂಬರ್ 1. ಅದಾದ ನಂತರ ಬರುವಂತದ್ದು ವಾಯುದಳ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 1971ರ ಯುದ್ಧದಲ್ಲೂ ಕೂಡ ಏರ್ ಸ್ಟ್ರೈಕ್ ಇದೆಯಲ್ಲ, ಅಂದ್ರೆ ನಮಗೆ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಏನ್ ಬೇಕಿದ್ರು ಮಾಡಲಿಕ್ಕೆ ಬಹಳ ಸುಲಭ ಇರುವಂತದ್ದು. ಏರ್ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ನ ಕೆಲವು ಕಸರತ್ತುಗಳು ಕೂಡ ನಾವು ನೋಡಿದೀವಿ ಮತ್ತು ಯಲಹಂಕದಲ್ಲಿ ಕೂಡ ಈ ಬಾರಿ ರಫೇಲ್ ಯಾವ ರೀತಿಯೆಲ್ಲ ಇತ್ತು ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಮೂರನೇದಾಗಿ ನೌಕಾದಳ ಕೂಡ INS ವಿಕ್ರಾಂತ್ ಯಾವ ರೀತಿ ತಾಲೀಮುಗಳನ್ನು ಮಾಡ್ತಾ ಇದೆಯಲ್ಲ, ಈ ಮೂರಕ್ಕೂ ಚೀಫ್ಗಳಿದ್ದಾರೆ. ಅವತ್ತಾ ಇದೆಯಾ ಮುನ್ಸೂಚನೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು, ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಯಿತು. ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಆನಂತರ ಅನಿಲ್ ಚೌಹಾಣ್, ಇವರು ಮೂರು ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸಿಡಿಎಸ್ ಜೊತೆ ಸಭೆ, ಸಿಡಿಎಸ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿ ನೀಡಿರುವಂತಹ ಸಿಡಿಎಸ್. ಯಾಕಂದ್ರೆ ಅವರೆಲ್ಲವೂ ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ವೀಕ್ಷಕರೇ, ಪದಾತಿ ದಳ ಅಂತಿದ್ರೆ ಆರ್ಮಿ, ಸೈನ್ಯ ಎಲ್ಲ ನಡೆದಾಡಿಕೊಂಡು ನೆಲದ ಮೇಲೆ ಯುದ್ಧ ಮಾಡುವಂತವರು ಪದಾತಿ ದಳ. ನಮಗೆ ಈ ಪದಾತಿ ದಳ ಮುಖಾಂತರ, ಆರ್ಮಿ ಮುಖಾಂತರ ಕೂಡ ಪರಮಾಣು ಅಸ್ತ್ರಗಳನ್ನ ಸಿಡಿಸುವಂತ ಶಕ್ತಿ, ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ, ನಂಬರ್ 1. ಅದಾದ ನಂತರ ಬರುವಂತದ್ದು ವಾಯುದಳ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 1971ರ ಯುದ್ಧದಲ್ಲೂ ಕೂಡ ಏರ್ ಸ್ಟ್ರೈಕ್ ಇದೆಯಲ್ಲ, ಅಂದ್ರೆ ನಮಗೆ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಏನ್ ಬೇಕಿದ್ರು ಮಾಡಲಿಕ್ಕೆ ಬಹಳ ಸುಲಭ ಇರುವಂತದ್ದು. ಏರ್ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ನ ಕೆಲವು ಕಸರತ್ತುಗಳು ಕೂಡ ನಾವು ನೋಡಿದೀವಿ ಮತ್ತು ಯಲಹಂಕದಲ್ಲಿ ಕೂಡ ಈ ಬಾರಿ ರಫೇಲ್ ಯಾವ ರೀತಿಯೆಲ್ಲ ಇತ್ತು ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಮೂರನೇದಾಗಿ ನೌಕಾದಳ ಕೂಡ INS ವಿಕ್ರಾಂತ್ ಯಾವ ರೀತಿ ತಾಲೀಮುಗಳನ್ನು ಮಾಡ್ತಾ ಇದೆಯಲ್ಲ, ಈ ಮೂರಕ್ಕೂ ಚೀಫ್ಗಳಿದ್ದಾರೆ. ಅವತ್ತಾ ಇದೆಯಾ ಮುನ್ಸೂಚನೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು, ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಯಿತು. ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಆನಂತರ ಅನಿಲ್ ಚೌಹಾಣ್, ಇವರು ಮೂರು ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸಿಡಿಎಸ್ ಜೊತೆ ಸಭೆ, ಸಿಡಿಎಸ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿ ನೀಡಿರುವಂತಹ ಸಿಡಿಎಸ್. ಯಾಕಂದ್ರೆ ಅವರೆಲ್ಲವೂ ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ವೀಕ್ಷಕರೇ, ಪದಾತಿ ದಳ ಅಂತಿದ್ರೆ ಆರ್ಮಿ, ಸೈನ್ಯ ಎಲ್ಲ ನಡೆದಾಡಿಕೊಂಡು ನೆಲದ ಮೇಲೆ ಯುದ್ಧ ಮಾಡುವಂತವರು ಪದಾತಿ ದಳ. ನಮಗೆ ಈ ಪದಾತಿ ದಳ ಮುಖಾಂತರ, ಆರ್ಮಿ ಮುಖಾಂತರ ಕೂಡ ಪರಮಾಣು ಅಸ್ತ್ರಗಳನ್ನ ಸಿಡಿಸುವಂತ ಶಕ್ತಿ, ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ, ನಂಬರ್ 1. ಅದಾದ ನಂತರ ಬರುವಂತದ್ದು ವಾಯುದಳ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 1971ರ ಯುದ್ಧದಲ್ಲೂ ಕೂಡ ಏರ್ ಸ್ಟ್ರೈಕ್ ಇದೆಯಲ್ಲ, ಅಂದ್ರೆ ನಮಗೆ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಏನ್ ಬೇಕಿದ್ರು ಮಾಡಲಿಕ್ಕೆ ಬಹಳ ಸುಲಭ ಇರುವಂತದ್ದು. ಏರ್ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ನ ಕೆಲವು ಕಸರತ್ತುಗಳು ಕೂಡ ನಾವು ನೋಡಿದೀವಿ ಮತ್ತು ಯಲಹಂಕದಲ್ಲಿ ಕೂಡ ಈ ಬಾರಿ ರಫೇಲ್ ಯಾವ ರೀತಿಯೆಲ್ಲ ಇತ್ತು ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಮೂರನೇದಾಗಿ ನೌಕಾದಳ ಕೂಡ INS ವಿಕ್ರಾಂತ್ ಯಾವ ರೀತಿ ತಾಲೀಮುಗಳನ್ನು ಮಾಡ್ತಾ ಇದೆಯಲ್ಲ, ಈ ಮೂರಕ್ಕೂ ಚೀಫ್ಗಳಿದ್ದಾರೆ. ಅವತ್ತಾ ಇದೆಯಾ ಮುನ್ಸೂಚನೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ
ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಯಿತು. ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಆನಂತರ ಅನಿಲ್ ಚೌಹಾಣ್, ಇವರು ಮೂರು ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸಿಡಿಎಸ್ ಜೊತೆ ಸಭೆ, ಸಿಡಿಎಸ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿ ನೀಡಿರುವಂತಹ ಸಿಡಿಎಸ್. ಯಾಕಂದ್ರೆ ಅವರೆಲ್ಲವೂ ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ವೀಕ್ಷಕರೇ, ಪದಾತಿ ದಳ ಅಂತಿದ್ರೆ ಆರ್ಮಿ, ಸೈನ್ಯ ಎಲ್ಲ ನಡೆದಾಡಿಕೊಂಡು ನೆಲದ ಮೇಲೆ ಯುದ್ಧ ಮಾಡುವಂತವರು ಪದಾತಿ ದಳ. ನಮಗೆ ಈ ಪದಾತಿ ದಳ ಮುಖಾಂತರ, ಆರ್ಮಿ ಮುಖಾಂತರ ಕೂಡ ಪರಮಾಣು ಅಸ್ತ್ರಗಳನ್ನ ಸಿಡಿಸುವಂತ ಶಕ್ತಿ ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ, ನಂಬರ್ 1. ಅದಾದ ನಂತರ ಬರುವಂತದ್ದು ವಾಯುದಳ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 1971ರ ಯುದ್ಧದಲ್ಲೂ ಕೂಡ ಏರ್ ಸ್ಟ್ರೈಕ್ ಇದೆಯಲ್ಲ, ಅಂದ್ರೆ ನಮಗೆ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಏನ್ ಬೇಕಿದ್ರೂ ಮಾಡಲಿಕ್ಕೆ ಬಹಳ ಸುಲಭ ಇರುವಂತದ್ದು. ಏರ್ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ನ ಕೆಲವು ಕಸರತ್ತುಗಳು ಕೂಡ ನಾವು ನೋಡಿದೀವಿ ಮತ್ತು ಯಲಹಂಕದಲ್ಲಿ ಕೂಡ ಈ ಬಾರಿ ರಫೇಲ್ ಯಾವ ರೀತಿಯೆಲ್ಲ ಇತ್ತು ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಮೂರನೇದಾಗಿ ನೌಕಾದಳ ಕೂಡ INS ವಿಕ್ರಾಂತ್ ಯಾವ ರೀತಿ ತಾಲೀಮುಗಳನ್ನು ಮಾಡ್ತಾ ಇದೆಯಲ್ಲ, ಈ ಮೂರಕ್ಕೂ ಚೀಫ್ಗಳಿದ್ದಾರೆ. ಅವರ ಇದೆಯಾ ಮುನ್ಸೂಚನೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು, ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಯಿತು. ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಆನಂತರ ಅನಿಲ್ ಚೌಹಾಣ್, ಇವರು ಮೂರು ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸಿಡಿಎಸ್ ಜೊತೆ ಸಭೆ, ಸಿಡಿಎಸ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿ ನೀಡಿರುವಂತಹ ಸಿಡಿಎಸ್. ಯಾಕಂದ್ರೆ ಅವರೆಲ್ಲವೂ ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ವೀಕ್ಷಕರೇ, ಪದಾತಿ ದಳ ಅಂತಿದ್ರೆ ಆರ್ಮಿ, ಸೈನ್ಯ ಎಲ್ಲ ನಡೆದಾಡಿಕೊಂಡು ನೆಲದ ಮೇಲೆ ಯುದ್ಧ ಮಾಡುವಂತವರು ಪದಾತಿ ದಳ. ನಮಗೆ ಈ ಪದಾತಿ ದಳ ಮುಖಾಂತರ, ಆರ್ಮಿ ಮುಖಾಂತರ ಕೂಡ ಪರಮಾಣು ಅಸ್ತ್ರಗಳನ್ನ ಸಿಡಿಸುವಂತ ಶಕ್ತಿ ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ, ನಂಬರ್ 1. ಅದಾದ ನಂತರ ಬರುವಂತದ್ದು ವಾಯುದಳ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 1971ರ ಯುದ್ಧದಲ್ಲೂ ಕೂಡ ಏರ್ ಸ್ಟ್ರೈಕ್ ಇದೆಯಲ್ಲ, ಅಂದ್ರೆ ನಮಗೆ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಏನ್ ಬೇಕಿದ್ರೂ ಮಾಡಲಿಕ್ಕೆ ಬಹಳ ಸುಲಭ ಇರುವಂತದ್ದು. ಏರ್ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ನ ಕೆಲವು ಕಸರತ್ತುಗಳು ಕೂಡ ನಾವು ನೋಡಿದೀವಿ ಮತ್ತು ಯಲಹಂಕದಲ್ಲಿ ಕೂಡ ಈ ಬಾರಿ ರಫೇಲ್ ಯಾವ ರೀತಿಯೆಲ್ಲ ಇತ್ತು ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಮೂರನೇದಾಗಿ ನೌಕಾದಳ ಕೂಡ INS ವಿಕ್ರಾಂತ್ ಯಾವ ರೀತಿ ತಾಲೀಮುಗಳನ್ನು ಮಾಡ್ತಾ ಇದೆಯಲ್ಲ, ಈ ಮೂರಕ್ಕೂ ಚೀಫ್ಗಳಿದ್ದಾರೆ. ಅವರ ಇದೆಯಾ ಮುನ್ಸೂಚನೆ? ಯಾಕಂದ್ರೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಭರ್ಜರಿ ತಾಲೀಮು ಮಾಡ್ತಾ ಇದೆ. ನೌಕಾದಳ ಇರಬಹುದು ಅಥವಾ ವಾಯುದಳ ಇರಬಹುದು ಮತ್ತು ಪದಾತಿ ದಳ ಇರಬಹುದು, ಎಲ್ಲಾ ಕಡೆ ಕೂಡ ತಾಲೀಮುಗಳು ಬಹಳ ಭರ್ಜರಿಯಾಗಿ ನಡೀತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಜೊತೆ ರಕ್ಷಣಾ ಸಚಿವ ಮೀಟಿಂಗ್ ಮೇಲೆ ಮೀಟಿಂಗ್, ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ. ಪ್ರಧಾನಿ ಮೋದಿ ಸಭೆಗೂ ಮುನ್ನ ಸಿಡಿಎಸ್ ಜೊತೆ ಸಭೆ ನಡೆಯಿತು. ಸಿಡಿಎಸ್ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಮೊದಲಿರಲಿಲ್ಲ, ಇದು ಇತ್ತೀಚೆಗೆ ಮಾಡಿದಂಥದ್ದು. ಕೆ ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಆನಂತರ ಅನಿಲ್ ಚೌಹಾಣ್, ಇವರು ಮೂರು ನಮ್ಮ ಸೇನೆಯ ಮುಖ್ಯಸ್ಥರುಗಳಿದ್ದಾರಲ್ಲ ಅವರಿಗೆ ಚೀಫ್ ಆಗಿರುವಂತವ್ರು. ಸೊ ಒಬ್ಬರೇ ಬೇಕು ಅಂತ ಬಹಳ ಮೊದಲಿಂದ ಇತ್ತು, ಒಂದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಅದು ನಡೆದಿದೆ. ಚೀಫ್ ಆಫ್ ಡಿಫೆನ್ಸ್ ಜೊತೆ ಮೀಟಿಂಗ್ ನಡೆಯೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಸಿಡಿಎಸ್ ಜೊತೆ ಸಭೆ, ಸಿಡಿಎಸ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರಿಗೆ ಎಲ್ಲ ಮಾಹಿತಿ ನೀಡಿರುವಂತಹ ಸಿಡಿಎಸ್. ಯಾಕಂದ್ರೆ ಅವರೆಲ್ಲವೂ ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನೋಡಿ ವೀಕ್ಷಕರೇ, ಪದಾತಿ ದಳ ಅಂತಿದ್ರೆ ಆರ್ಮಿ, ಸೈನ್ಯ ಎಲ್ಲ ನಡೆದಾಡಿಕೊಂಡು ನೆಲದ ಮೇಲೆ ಯುದ್ಧ ಮಾಡುವಂತವರು ಪದಾತಿ ದಳ. ನಮಗೆ ಈ ಪದಾತಿ ದಳ ಮುಖಾಂತರ, ಆರ್ಮಿ ಮುಖಾಂತರ ಕೂಡ ಪರಮಾಣು ಅಸ್ತ್ರಗಳನ್ನ ಸಿಡಿಸುವಂತ ಶಕ್ತಿ ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ, ನಂಬರ್ 1. ಅದಾದ ನಂತರ ಬರುವಂತದ್ದು ವಾಯುದಳ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 1971ರ ಯುದ್ಧದಲ್ಲೂ ಕೂಡ ಏರ್ ಸ್ಟ್ರೈಕ್ ಇದೆಯಲ್ಲ, ಅಂದ್ರೆ ನಮಗೆ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡಿ ಏನ್ ಬೇಕಿದ್ರೂ ಮಾಡಲಿಕ್ಕೆ ಬಹಳ ಸುಲಭ ಇರುವಂತದ್ದು. ಏರ್ ಫೋರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏರ್ ಫೋರ್ಸ್ನ ಕೆಲವು ಕಸರತ್ತುಗಳು ಕೂಡ ನಾವು ನೋಡಿದೀವಿ ಮತ್ತು ಯಲಹಂಕದಲ್ಲಿ ಕೂಡ ಈ ಬಾರಿ ರಫೇಲ್ ಯಾವ ರೀತಿಯೆಲ್ಲ ಇತ್ತು ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಮೂರನೇದಾಗಿ ನೌಕಾದಳ ಕೂಡ INS ವಿಕ್ರಾಂತ್ ಯಾವ ರೀತಿ ತಾಲೀಮುಗಳನ್ನು ಮಾಡ್ತಾ ಇದೆಯಲ್ಲ, ಈ ಮೂರಕ್ಕೂ ಚೀಫ್ಗಳಿದ್ದಾರೆ.